ಇವರು ಅಲ್ಲಿ ಸ್ನಾನ ಮಾಡಿದರೆ ಬಡತನ ಹೋಗುತ್ತಾ ಅಂತ ಕೇಳಿದರು. ನೀರಿಗೆ ಜಾತಿ ಇದೆಯಾ, ಅದೊಂದು ನಂಬಿಕೆ ಅಂತ ಉತ್ತರ ಕೊಟ್ಟಿದ್ರು. ದೃಷ್ಟಿ ಬೇರೆಡೆ ಇತ್ತು, ಗುರಿ ಮುಟ್ಟೋ ಜಾಗಕ್ಕೆ ಮುಟ್ಟಿತ್ತು. ಆ ತೀಕ್ಷ್ಣ ಚಕಮಕಿ ಕಾಂಗ್ರೆಸ್ ಹೈಕಮಾಂಡಿಗೂ ಮುಜುಗರ ತಂದಿತ್ತು. ಇಲ್ಲಿ ಬೇರೆ ಅಧಿಕಾರ ಹಂಚಿಕೆಯ ಸಮರ, ನಿತ್ಯವೂ ಅದೇ ಗಲಾಟೆ. ಎಲ್ಲದರ ಮಧ್ಯೆ ಇವತ್ತು AICC ಪ್ರೆಸಿಡೆಂಟ್ ಖರ್ಗೆ ಅವರನ್ನು DKಶಿ ಭೇಟಿ ಮಾಡಿದ್ದಾರೆ. ಈ ಭೇಟಿ ಮಾತ್ರ ತೀವ್ರ ಕುತೂಹಲಕ್ಕೆ ಕಾರಣ ಆಗಿದೆ. ರಾಜ್ಯ ರಾಜಕೀಯದಲ್ಲಿ ಬೆಂಕಿ ಆರ್ತಿಲ್ಲ, ಅದು ಬೂದಿ ಮುಚ್ಚಿದ ಕೆಂಡ. 3 ಪಕ್ಷಗಳಲ್ಲೂ ಅದೇ ಹಣೆ ಬರಹ. ಬಿಜೆಪಿಯಲ್ಲಿ ನಾಯಕತ್ವಕ್ಕಾಗಿ ಅಗ್ನಿಮೌನ. ತೆನೆ ಪರಿಸ್ಥಿತಿ ಏನ್ ಅದ್ಭುತವಾಗಿಲ್ಲ, ಅಲ್ಲೂ ತಿಕ್ಕಾಟ. ಯಾವ ಪಕ್ಷದಲ್ಲೂ ಒಗ್ಗಟ್ಟಿನ ಗುಟ್ಟು ಕಾಣ್ತಿಲ್ಲ, ಎಲ್ಲವೂ ರಟ್ಟು. ಹಸ್ತದಲ್ಲಿ ಮಾತ್ರ ಶಿಸ್ತು ಅನ್ನೋ ಸರಹದ್ದು ದಾಟಿದೆ. ಪವರ್ ಶೇರಿಂಗ್ ವಾರ್ ಮಧ್ಯೆ ಬಜೆಟ್ ಅಧಿವೇಶನ ನಡೀತಾ ಇದೆ. ಕೈ ಹೈಕಮಾಂಡ್ಗೆ ಕುಂಭಮೇಳ, ಶಿವರಾತ್ರಿಯ ಮುಜುಗರ. AICC ಅಧ್ಯಕ್ಷ ಖರ್ಗೆಗೆ ವಿವರಣೆ ನೀಡಿದ್ರ DCM DK. ರಸವೇ ಜನನ, ವಿರಸವೇ ಮರಣ, ಸಮರಸವೇ ಜೀವನ. ವರಕವಿ ಹೇಳಿದ ಮಾತು. ರಾಜ್ಯ ಕಾಂಗ್ರೆಸ್ನ ನಟ್ಟು ಬೋಲ್ಟು ಫುಲ್ ಲೂಸ್ ಆಗಿ ಮನಸ್ಸುಗಳು ಹಾಳಾಗಿ ದಿನಗಳೇ ಉರುಳಿದ್ವು. ಕಳೆದ ಬಾರಿ ಬಂದಾಗ ಸೀನಿಯರ್ ಮೆಕ್ಯಾನಿಕ್ ಖರ್ಗೆ ಬಾಯಿ ಮುಚ್ಕೊಂಡಿರಿ ಅಂತ ಟೈಟ್ ಮಾಡಿದ ಬಳಿಕವೂ ಎಂಜಿನ್ ಹಳಿ ತಪ್ತಾನೇ ಇದೆ. ಇವತ್ತಂತೂ ಸದಾಶಿವನಗರದ ಖರ್ಗೆ ನಿವಾಸ ಪವರ್ ಹೌಸ್ ಆಗಿ ಕಾಣಿಸ್ತು. ನಿನ್ನೆ ಬೆಂಗಳೂರಿಗೆ ಆಗಮಿಸಿರುವ ಖರ್ಗೆ ಅವರ ನಿವಾಸಕ್ಕೆ ಕೈಪಡೆ ದಂಡು ಪ್ರದಕ್ಷಿಣೆ ಹಾಕ್ತಿದೆ. AICC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಭೇಟಿಯಾದ DKಶಿ. ಹಲವು ಚರ್ಚೆಗಳನ್ನ ಹುಟ್ಟುಹಾಕಿದ DCM DKಶಿ ಭೇಟಿ. ಅಧಿಕಾರ ಹಂಚಿಕೆ ಸಂಘರ್ಷದ ಹೊತ್ತಲ್ಲೇ DCM DK ಶಿವಕುಮಾರ್ ಬೆಳಗ್ಗೆ AICC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿ ಮಾಡಿ ಸುದೀರ್ಘ ಚರ್ಚೆ ನಡೆಸಿದ್ದು ಕುತೂಹಲ ಹೆಚ್ಚಿಸಿದೆ. ಪಕ್ಷ ಸಂಘಟನೆ, ಶಿಸ್ತು ಪಾಲನೆ, ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಸಂಬಂಧ ಖರ್ಗೆ ಮಾಹಿತಿ ಪಡೆದಿದ್ದಾರೆ ಅಂತ ಗೊತ್ತಾಗಿದೆ. ಸುಮಾರು 20 ನಿಮಿಷಗಳ ಕಾಲ ಮಾತುಕತೆಯಾಗಿದ್ದು, ಬಹಿರಂಗ ಹೇಳಿಕೆ ನೀಡದಂತೆ ಖರ್ಗೆ ಸೂಚಿಸಿದ್ದಾರೆ ಅಂತ ಗೊತ್ತಾಗಿದೆ. ಈ ಭೇಟಿ ಬಗ್ಗೆ ಮಾತನಾಡಿದ DCM DK ಶಿವಕುಮಾರ್, AICC ಅಧ್ಯಕ್ಷರನ್ನ ಭೇಟಿ ಮಾಡದೆ ಬಿಜೆಪಿ ಆಫೀಸ್ ಭೇಟಿ ಮಾಡೋಕಾಗುತ್ತಾ? ಪಕ್ಷದ ವಿಚಾರ ಮಾತನಾಡಿದ್ದೇನೆ, ಅದೆಲ್ಲವನ್ನು ನಾವು ಹೇಳೋಕಾಗುತ್ತಾ ಅಂತ ಪ್ರಶ್ನಿಸಿದ್ರು. ನೋಡಪ್ಪ, ನಾನು ಮಲ್ಲಿಕಾರ್ಜುನ್ ಖರ್ಗೆ ಭೇಟಿ ಮಾಡಿದೆ, ಇನ್ಯಾರು ನಾನು ಬಿಜೆಪಿ ಆಫೀಸ್ಗೆ ಹೋಗಿ ಭೇಟಿ ಮಾಡಲಾ? ಈ ನಮ್ಮ ಕಾಂಗ್ರೆಸ್ ಅಧ್ಯಕ್ಷರು, ನಾನು ರಾಜ್ಯದ ಅಧ್ಯಕ್ಷರು. ನಾನು ಅವ್ರನ್ನ ಬಂದ ತಕ್ಷಣ ನಮ್ಮ ರಾಜ್ಯಕ್ಕೆ ಬಂದಾಗ ಅವ್ರಿಗೆ ಗೌರವ ಕೊಡದೆ ಇನ್ಯಾರು ಗೌರವ ಕೊಡೋಕ್ಕಾಗ್ತದೆ? ಇಟ್ ಈಸ್ ಮೈ ಡ್ಯೂಟಿ. ಏನು ಕೆಲವು ವಿಚಾರಗಳನ್ನ, ಪಕ್ಷದ ವಿಚಾರ, ಈಗ ಹೊಸ ಆಫೀಸ್ನ ಭೂಮಿ ಪೂಜೆ ಮಾಡ್ತಾ ಇದ್ದೀನಿ, ಈ ತಿಂಗಳಲ್ಲೇ ಡೇಟ್ ಕೊಡಿ ಅಂತ ಅವ್ರಿಗೊಂದು ರಿಕ್ವೆಸ್ಟ್ ಮಾಡಿದ್ದೀನಿ. ಅದು ಬಿಟ್ಟರೆ ಬೇರೆ ಏನಿಲ್ಲ. ಖರ್ಗೆ ರಾಜ್ಯಕ್ಕೆ ಆಗಮಿಸಿದ ಸುದ್ದಿ ತಿಳಿತಾ ಇದ್ದಂತೆ DKಶಿ ಅಷ್ಟೇ ಅಲ್ಲ, ಕಾಂಗ್ರೆಸ್ನ ಹಲವು ನಾಯಕರು ಭೇಟಿ ಮಾಡಿ ರಾಜ್ಯ ರಾಜಕೀಯದ ಬೆಳವಣಿಗೆಯನ್ನ ವಿವರಿಸಿದ್ದಾರೆ. DCM DK ಶಿವಕುಮಾರ್ ಬೆನ್ನಲ್ಲೇ ಹಲವು ಸಚಿವರು, ಶಾಸಕರು ಸಹ ಖರ್ಗೆ ಜೊತೆ ಸಭೆ ನಡೆಸಿದ್ದಾರೆ. AICC ಅಧ್ಯಕ್ಷರು ದೆಹಲಿಗೆ ತೆರಳುವುದಕ್ಕೂ ಮೊದಲು ಪ್ರತ್ಯೇಕವಾಗಿ ಭೇಟಿ ಮಾಡಿ ಚರ್ಚೆ ಮಾಡಿದ್ದಾರೆ. DKಶಿ ಭೇಟಿ ನಡುವೆಯೇ ಖರ್ಗೆ ನಿವಾಸಕ್ಕೆ ತೆರಳಿ ಹಿರಿಯ ನಾಯಕ RV ದೇಶಪಾಂಡೆ ರಹಸ್ಯ ಸಮಾಲೋಚನೆ ನಡೆಸಿದ್ದಾರೆ. ಸುಮಾರು 40 ನಿಮಿಷಕ್ಕೂ ಹೆಚ್ಚು ಹೊತ್ತು ಖರ್ಗೆ ಜೊತೆ ಕಳೆದ RVD ಅಧಿಕಾರ ಹಂಚಿಕೆ, ಆ ಬಳಿಕದ ಪರಿಣಾಮಗಳ ಬಗ್ಗೆ ಚರ್ಚೆ ಮಾಡಿದ್ದಾರೆ ಅಂತ ಗೊತ್ತಾಗಿದೆ. ಬಳಿಕ ಸಚಿವ HC ಮಹದೇವಪ್ಪ, ಶಾಸಕ CP ಯೋಗೇಶ್ವರ್ ಕೂಡ ಸದ್ದಿಲ್ಲದೆ ಖರ್ಗೆ ನಿವಾಸಕ್ಕೆ ಬಂದು ಹೋಗಿದ್ದು ಕುತೂಹಲ ಮೂಡಿಸಿದೆ. ಒಟ್ಟಾರೆ ದಶಕಗಳ ಕಾಲ ಡೆಲ್ಲಿ ಅಂಗಳದಲ್ಲಿ ರಾಜಕೀಯ ಮಾಡಿರುವ ಮೊಯ್ಲಿ ಮೊನ್ನೆಯಷ್ಟೇ ಶಿಸ್ತು ಉಲ್ಲಂಘಿಸಿ ಬಹಿರಂಗವಾಗಿ DKಶಿ ಬೆಂಬಲಕ್ಕೆ ನಿಂತು ಮಾನದಂಡದ ಪ್ರಶ್ನೆ ಏಳುವಂತೆ ಮಾಡಿದ್ದಾರೆ. ಈ ಎಲ್ಲಾ ಜಟಾಪಟಿ ನಡುವೆ ಖರ್ಗೆ ಆಗಮನ ಮತ್ತು ನಾಯಕರ ಜೊತೆಗಿನ ಸಭೆ ನಡೆದಿದೆ. ಅದರಲ್ಲೂ AICC ಅಧ್ಯಕ್ಷ ಖರ್ಗೆ ಅವರನ್ನ DKಶಿ ಭೇಟಿ ಮಾಡಿರೋದು ಹಲವು ವದಂತಿಗಳಿಗೆ ರೆಕ್ಕೆ ಪುಕ್ಕ ತರಿಸಿದೆ. ಹರೀಶ್ ಕಾಕೋಳ್, ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.